ಇವರು ಅಂಜುಮನ್ ಸಂಸ್ಥೆಯಲ್ಲಿ ಎಷ್ಟು ಒಂದು ಅವ್ಯವಹಾರ ಮಾಡಕತ್ತಾರ. ಮೊದಲೇ ಅವ್ರದ್ದು ಅಕ್ರಮ, ಇದೂ ಅಕ್ರಮ. ಶಹರದ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು. ಸನ್ಮಾನ್ಯರೇ, ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಇಲ್ಕಲ್ ಶಹರದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿಯ ಕುರಿತಂತೆ ಸಲ್ಲಿಸಲಾದ ದಾಖಲೆಗಳಲ್ಲಿ ಸಾಕಷ್ಟು ಲೋಪದೋಷಗಳು ಮತ್ತು ಕೊಟ್ಟಿ ದಾಖಲೆಗಳು ಸೃಷ್ಟಿ ಆದ ಬಗ್ಗೆ ನಾವು ಇಲಾಖೆಯಿಂದ ತೆಗೆದುಕೊಂಡ ದಾಖಲೆಗಳ ಮೇಲೆ ಕಂಡು ಬಂದಿದ್ದು. ಇದರ ಬಗ್ಗೆ ಈಗಾಗಲೇ ಕಾನೂನುಬದ್ಧ ನೋಟಿಸನ್ನು ಸಹ ನೀಡಲಾಗಿದೆ. ಸನ್ಮಾನ್ಯರೇ, ಇಲ್ಕಲ್ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸನ್ 2025ರಿಂದ 28ನೇ ಸಾಲಿನ ಆಡಳಿತ ಮಂಡಳಿಯ ಕುರಿತು ದಾಖಲೆಗಳನ್ನು ಸಲ್ಲಿಸಿದ್ದು. ಸದರ್ ದಾಖಲೆಗಳನ್ನು ಕೂಲಂಕುಷವಾಗಿ ನೋಡುತ್ತಾ ಹೋದಾಗ ಇದನ್ನು ತಿದ್ದುಪಡಿ ಮಾಡಿ ಅನುಮೋದನೆಯನ್ನು ಪಡೆದುಕೊಳ್ಳದೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಅನುಮೋದನೆಯ ಕುರಿತು ಸಲ್ಲಿಸಿದ್ದು. ಅದನ್ನು ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿ ದಿನಾಂಕ 25/4/2025 ಅನುಮೋದನೆಗಾಗಿ ಕಳಿಸಿಕೊಟ್ಟಿರುತ್ತಾರೆ. ಕಳಿಸಿದ ನಂತರ ಸದರ್ ದಾಖಲೆಗಳನ್ನು ನಾವು ದೃಢೀಕರಿಸಿ ಪಡೆದುಕೊಂಡು ಪರಿಶೀಲನೆ ಮಾಡಿ ಇದರ ಬಗ್ಗೆ ವಕ್ಫ್ ಅಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಭವನ ಬಾಗಲಕೋಟೆ ಮತ್ತು ಮುಖ್ಯ ಆಡಳಿತಾಧಿಕಾರಿಗಳು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರು ಇವರಿಗೆ ದಿನಾಂಕ 29/5/2025 ನೋಟಿಸ್ ಕಳುಹಿಸಿದ ನಂತರ ಈಗ ಒಂದು ಪತ್ರ ನಮ್ಮ ಕೈ ದೊರೆತಿದ್ದು. ಅದರಲ್ಲಿ ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿಗಳು ದಿನಾಂಕ 6/5/2025 ಬರೆದಂತೆ ಇರುವ ಪತ್ರ. ಅದರಲ್ಲಿ ಹಿಂಬರಹ ನೀಡಿದ್ದು ಯಾರಿಗೆ? ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅಂಜುಮನ್ ಇಸ್ಲಾಂ ಕಮಿಟಿ ಇಲ್ಕಲ್ ಇವರಿಗೆ ಹಿಂಬರಹ ಕೊಟ್ಟಿದ್ದಾರೆ. ಇದರಲ್ಲಿ ಬರೀತಾರೋ ಏನಂತೇಳಿ, ಇಲ್ಲ ಕಲಂ 48ರ ಪ್ರಕಾರ ಹಾಗೂ ವಕ್ಫ್ ಕಾಯ್ದೆಯ ತಿದ್ದುಪಡಿ ಪ್ರಕಾರ ರಾಜ್ಯ ವಕ್ಫ್ ಮಂಡಳಿಯಿಂದ ಬೈಲಾ 42 ಅನುಮೋದನೆ ಇಲ್ಲದೆ ವ್ಯವಸ್ಥಾಪನಾ ಸಮಿತಿಯ ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರವರಿಗೆ ಸಲ್ಲಿಸಲು ಅರ್ಹ ಇರುವುದಿಲ್ಲ. ಅವರೇ ಕಳಿಸ್ತಾರೆ 25/4 ಇದನ್ನು ಅನುಮೋದನೆ ಮಾಡಿ ಅಂತೇಳಿ, ಇನ್ನೊಂದು ಲೆಟರ್ ಕೊಡ್ತಾರ ಅರ್ಹ ಇರುವುದಿಲ್ಲ ಅಂತೇಳಿ. ಒಬ್ಬ ಅಧಿಕಾರಿ 2 ರೀತಿಯಂತಹ ಪತ್ರಗಳನ್ನು ಬರೆದಿದ್ದನ್ನು ಗಮನಿಸಲಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಇದು ತನಿಖೆ ಆದ ನಂತರ ತಿಳಿದು ಬರುವಂತ ಸಂಗತಿಯಾಗಿರುತ್ತದೆ. ಸಾಮಾನ್ಯರೇ, ಈ ಮೊದಲು ಇಲ್ಕಲ್ ಅಂಜುಮನ್ ಸಂಸ್ಥೆಯಲ್ಲಿ 7 ಮಸೀದಿಗಳ ಬಯಲ ಮಾಡಲಾಗಿತ್ತು. ತಿದ್ದುಪಡಿಯ ಪ್ರಕಾರ 18 ವರ್ಷ ಮೇಲ್ಪಟ್ಟ ಸಮಸ್ತ ಇಲ್ಕಲ್ ಮುಸ್ಲಿಂ ಸಮುದಾಯದ ಪುರುಷರು ಅದರಲ್ಲಿ ಸದಸ್ಯತ್ವ ಪಡಿಬೇಕು ಅಂತ ಮತ್ತೊಂದು ತಿದ್ದುಪಡಿ ಮಾಡಲಾಯಿತು 2017ರಲ್ಲಿ. ಈಗ ನಮ್ಮ ಕೈ ಸಿಕ್ಕಿರ್ತಕ್ಕಂಥ ಬಯಲಾದಲ್ಲಿ ಇದ್ರಾಗ 24 ಮಸೀದಿಗಳನ್ನ ಸೇರಿಸಿ ನಾವು ಬಯಲಾ ಮಾಡ್ಕೊಂಡೀವಿ ಅಂತ ಹೇಳ್ತಾರೆ. ಈ 24 ಮಸೀದಿಗಳನ್ನ ಸೇರ್ಪಡೆ ಮಾಡಿಕೊಂಡು ಅದರಿಂದ ಇಬ್ಬರಿಬ್ಬರು ಸದಸ್ಯರನ್ನ ಆಯ್ಕೆ ಮಾಡೋದಕ್ಕಾಗಿ ಅವರು ಬಯಲಾದಲ್ಲಿ ಬರ್ಕೊಂಡಿದ್ದು. ಆದ್ರೆ ಇದರ ಕುರಿತಂತೆ ರಾಜ್ಯ ವಕ್ಫ್ ಮಂಡಳಿಯಿಂದ ಯಾವುದೇ ಅನುಮೋದನೆ ಸಿಕ್ಕಿಲ್ಲ. ಮೇಲಾಗಿ ಎಫ್ ಕಾಲಂದಲ್ಲಿ ಇರುವ ಜಾಮಿಯಾ ಮಸ್ಜಿದ್ ಜಮಾತ್ ಇಲ್ಕಲ್ ಇದರ ಸಂಪೂರ್ಣ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಲಾಗಿ ಸುಮಾರು 15 ವರ್ಷಗಳಿಂದ ಇದಕ್ಕೆ ಯಾವುದೇ ರೀತಿಯಾದಂಥ ಆಡಳಿತ ಮಂಡಳಿ ಇಲ್ಲ.
ಇದು ಕುರಿತಂತೆ ಯಾವುದೂ ಅನುಮೋದನೆ ಸಹ ಪಡೆದಿಲ್ಲ. ಆದರೂ ಕೂಡ 15 ವರ್ಷಗಳಿಂದ ಇಬ್ಬರಿಬ್ರು ಜಮಾತಿನ ಮುಖ್ಯಸ್ಥರನ್ನ ಅಂತೇಳಿ ಆಯ್ಕೆ ಮಾಡಿ ಇವ್ರು ಕಳಿಸ್ತಾ ಬಂದಾರ. ಅವ್ರನ್ನ ಸದಸ್ಯರು ಅಂತ ಸೇರಿಸ್ಕೊಂತೂ ಅದಾರ. ಸೊ ಇದರಿಂದ ಇವರು ಅಂಜುಮನ್ ಸಂಸ್ಥೆಯಲ್ಲಿ ಎಷ್ಟು ಒಂದು ಅವ್ಯವಹಾರ ಮಾಡಕತ್ತಾರ, ಯಾವ ರೀತಿಯಾದ ಸದಸ್ಯರನ್ನ ನೇಮಕ ಮಾಡ್ಕೊಳಕತ್ತಾರ ಅನ್ನೋದು ಇಡೀ ಸಾಲ ಇಲ್ಕಲ್ ಮುಸ್ಲಿಂ ಸಮುದಾಯಕ್ಕೆ ಇವರು ಮುಚ್ಚಿಟ್ಟು ತಮ್ಮ ಒಂದು ವ್ಯವಸ್ಥೆಯನ್ನ ನಡೆಸ್ಕೊಂತ ಹೊಂಟಾರ ಅನ್ನೋದ್ರ ಮೇಲೆ ಇದು ಸ್ಪಷ್ಟವಾಗಿ ಕಂಡು ಬರ್ತದ. ಇದು ಮೊದಲೇ ಅವ್ರದ್ದು ಅಕ್ರಮ, ಇದೂ ಅಕ್ರಮ. ಎಲ್ಲ ಅಕ್ರಮಗಳನ್ನು ಸೇರಿಸ್ಕೊಂಡು ಇವ್ರದಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಕೆಲವೊಬ್ರು ಹೇಳ್ಬೋದು, ಏನ್ರಿ ನಿಮ್ ತಕ್ಕ ಏನ್ ದಾಖಲೆಗಳದಾವು, ನಿಮ್ ಕಡೆ ಏನದಾವ ಅಂತೇಳಿ. ಈ ಸಂಪೂರ್ಣ ಕಡತ ನಮ್ಮ ಇಲ್ಕಲ್ ಕಚೇರಿ ಒಳಗಡೆ ಇರ್ತದ. ತಾವು ಯಾರಾದ್ರೂ ಇದನ್ನ ನೋಡ್ತೀನಿ, ಕೇಳ್ತೀನಿ, ಇದನ್ನ ಪರಿಶೀಲನೆ ಮಾಡ್ತೀನಿ ಅಂದ್ರ ಯಾವುದೇ ಹಿಂಜರಿಕೆ ಇಲ್ಲದೆ ಬಂದು ಸಂಪೂರ್ಣ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕ ಮತ್ತ ನಾವು ಕೊಟ್ಟಿರ್ತಕ್ಕಂಥ ನೋಟಿಸ್ದ ವಿಷಯಗಳನ್ನ ತಿಳ್ಕೊಳಕ ನಾವು ನಿಮಗೆಲ್ಲರಿಗೂ ಸಂಪೂರ್ಣವಾದಂತ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಳ್ತೀವಿ. ಸನ್ಮಾನ್ಯರೇ, ಈ 24 ಮಸೀದಿಗಳಿಂದ ಈಗಾಗಲೇ ಅನುಮೋದನೆಗೆ ಕಳಿಸ್ಕೊಟ್ರು, ಇಬ್ಬರಿಬ್ಬರನ್ನ ಆಯ್ಕೆ ಮಾಡಿಕೊಂಡು. ಇದು ಇನ್ನೂ ವಕ್ಫ್ ಇಲಾಖೆಯಿಂದ 24 ಮಸೀದಿ ಇರ್ಬೇಕಂತ ಅನುಮೋದನೆ ಸಿಕ್ಕಿಲ್ಲ. ಆದ್ರೂ ಆಲ್ರೆಡಿ ಇಬ್ಬರಿಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರು. ಏನು ಮತ್ತ ಏನ್ ಬರೀತಾರ, ಇದ ಬಯಲದೊಳಗಡೆ ಯಾರಾದ್ರೂ 18 ವರ್ಷ ಮೇಲ್ಪಟ್ಟು ಇರ್ತಕ್ಕಂಥ ವ್ಯಕ್ತಿ ಏನೈತೆ ಅವ ಸಂದಾಯ ವಂತಿಗೆ ಹಣವನ್ನ ಸಂದಾಯ ಮಾಡಿದಲ್ಲಿ ಬರೀತೇನೆ ಏನ್ರಿ, 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪುರುಷ ಹಣವನ್ನ ಸಂದಾಯ ಮಾಡಿದಲ್ಲಿ ಅವು ನಾವು ಸದಸ್ಯತ್ವ ತಗೋತೀವಿ ಅಂತ ಹೇಳ್ತಾರ. 31/5/2025 ಪೂರ್ವದೊಳಗಡೆ ಸುಮಾರು 500ರಿಂದ 1000 ಜನ, ಅಂಕಿ ನನಗೆ ಸರಿಯಾಗಿ ಗೊತ್ತಿಲ್ಲ, ಇರಬಹುದು, ಅಷ್ಟು ಜನ ಈಗಾಗಲೇ ವಂತಿಗೆ ಹಣನೂ ತುಂಬ್ಯಾರ, ಅರ್ಜಿನೂ ಕೊಟ್ಟಾರ. ಆ ಅರ್ಜಿಗಳನ್ನಕ್ಕೂ ನಮ್ಮ ಕಡೆ ಅದಾವು, ಅವು ಪೋಸ್ಟ್ ಮಾಡಿರ್ತಕ್ಕಂಥ ಪೋಸ್ಟದ ರಸೀದಿಗಳು ನಮ್ಮ ಕಡೆ ಅದಾವು. ಮತ್ತು ಅವ್ರನ್ನ ಯಾಕೆ ನೀವು ಸದಸ್ಯತ್ವವನ್ನು ಸ್ವೀಕಾರ ಮಾಡಲಿಲ್ಲ? ಒಂದ್ ಕಡೆ 7 ಮಸೀದಿ ಅಂತೀರಿ, ನಾನು 18 ವರ್ಷ ಮೇಲ್ಪಟ್ಟವ್ರು ಅಂತೀರಿ, ಮತ್ತೆ 18 ವರ್ಷ